ಶೇಮ್ ಶೇಮ್ ಇದು ಶಿಕ್ಷಣ ಇಲಾಖೆಯ ತಲೆ ತಗ್ಗಿಸುವಂತಹ ಘಟನೆ ಒಂದು ನಡೆದು ಹೋಗಿದೆ. ಆ ಸ್ಟೋರಿಯ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶಿಕ್ಷಣ ಸಚಿವರು ಮಿಸ್ ಮಾಡದೆ ಸ್ಟೋರಿ ನೋಡಲೇಬೇಕು. ಕಾರಣ ಅವರ ತವರು ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಇದು. ಶಿಕ್ಷಣ ಸಚಿವರ ತವರಲ್ಲೇ ಇದೆಂಥ ಅಮಾನವೀಯ ಘಟನೆ. ಕೋಲಾರ, ಬೆಂಗಳೂರು ಬಳಿಕ ಶಿವಮೊಗ್ಗದಲ್ಲೂ ಕೂಡ ಅಮಾನವೀಯ ಘಟನೆ ನಡೆದು ಹೋಗಿದೆ. ಬರಗೈನಲ್ಲೇ ಶೌಚಾಲಯ ಸ್ವಚ್ಛ ಮಾಡಿದ್ದಾರೆ ಮಕ್ಕಳು. ಶಿವಮೊಗ್ಗದ ನೆರಳೆಕೆರೆ ಶಾಲೆಯಲ್ಲಿ ನಡೆದಂತಹ ಘಟನೆ ಇದು. ಭದ್ರಾವತಿ ತಾಲೂಕಿನ ನೆರಳೆಕೆರೆ ಸರ್ಕಾರಿ ಶಾಲೆಯಲ್ಲಿ ಬರಗೈಯಲ್ಲೇ ಶೌಚಾಲಯ ಸ್ವಚ್ಛ ಮಾಡಿಸಿದ್ದಾರೆ ಮಕ್ಕಳಿಂದ. ಮಕ್ಕಳ ಕೈಯಲ್ಲೇ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ದಾರೆ ಶಿಕ್ಷಕರು. ಮುಖ್ಯ ಶಿಕ್ಷಕ ಶಂಕರಪ್ಪ ಹಾಗೂ ಇತರೆ ಶಿಕ್ಷಕರ ವಿರುದ್ಧ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಬರಿ ಕೈಯಲ್ಲೇ ಶೌಚಾಲಯ ಸ್ವಚ್ಛ ಮಾಡಿರೋದು ಮಕ್ಕಳು. ಅದೇ ಕಾರಣಕ್ಕೆ ಹೇಳ್ತಾ ಇರೋದು ಶಿಕ್ಷಣ ಇಲಾಖೆ ತಲೆ ತಗ್ಗಿಸೋ ಘಟನೆ ಅಂತ. ಕೋಲಾರ, ಬೆಂಗಳೂರು ಬಳಿಕ ಈಗ ಶಿವಮೊಗ್ಗದ ಸರದಿ. ಶೌಚಾಲಯನ ಕ್ಲೀನ್ ಮಾಡಿಸಿದ ನಂತರ ಇದೀಗ ಶಿವಮೊಗ್ಗದಲ್ಲಿ ಮಕ್ಕಳಿಂದ ಶೌಚಾಲಯ ಕ್ಲೀನ್ ಮಾಡಿಸುವಂಥದ್ದು ನಡೀತಾ ಇದೆ. ಆಮೇಲೆ ಈ ಸರ್ಕಾರಗಳು ಯಾವುದೇ ಇರಲಿ, ಈಗಿನ ಕಾಂಗ್ರೆಸ್ ಸರ್ಕಾರ, ಹಿಂದಿನ ಸರ್ಕಾರಗಳು, ಇವರು ಕೊಡೋದೆಷ್ಟು ಗೊತ್ತಾ? 4,500 ರೂಪಾಯಿ ಕೊಡ್ತಾರೆ ವರ್ಷಕ್ಕೆ 4,500 ರೂಪಾಯಿ ಕೊಡ್ತಾರೆ. ಆಮೇಲೆ ರಕ್ಷಕ ಶಿಕ್ಷಕ ಸಂಘ ಅಂತ ಒಂದಿರುತ್ತೆ, SDP ಸಭೆ ಒಂದು ನಡೆಯುತ್ತೆ ಅಲ್ಲಿ, ಆಯಿತಾ? ಒಂದು ಈ ಶೌಚಾಲಯ ಕ್ಲೀನ್ ಮಾಡಿಸೋದಕ್ಕೆ ಸ್ವಲ್ಪ ದುಡ್ಡಾದರೂ ಹೆಚ್ಚು ಮಾಡಬೇಕು ಸರ್ಕಾರವೂ ಅಷ್ಟೇ. ಒಂದು ರೀತಿಯಲ್ಲಿ ದಪ್ಪ ಚರ್ಮ ಥರ ಎಲ್ಲ ಸರ್ಕಾರಗಳು ಇದರ ಬಗ್ಗೆ ಅವರಿಗೆ ಕೇರೇ ಇಲ್ಲ. ಅವ್ರಿಗೆ ಏನಿದ್ರು ಕೂಡ ಪರ್ಸೆಂಟೇಜೇ. ಈ ಕಾಂಗ್ರೆಸ್ ಗೌರ್ಮೆಂಟ್ BJP ಮೇಲೆ ಮುಗಿಬಿದ್ದಿತ್ತು. ಅವತ್ತು ಎಷ್ಟಾಯಿತು, ಔಷಧಕ್ಕೆ ಎಷ್ಟು ಖರ್ಚು ಮಾಡಿದ್ರಿ, ಅದು ಮಾಡಿದ್ರಿ, 4,000 ಕೋಟಿ ಅಂತ ಹೇಳಿ. ಈಗ ಅಧಿಕಾರಕ್ಕೆ ಬಂದ ನಂತರ ಅದರ ಬಗ್ಗೆ ತನಿಖೆಗೆ ಏನಾದರೂ ಆದೇಶ ಕೊಟ್ಟರೆ ಏನೂ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ನೀವು ಅಷ್ಟೇ, ಅವರು ಅಷ್ಟೇ. ಭದ್ರಾವತಿ ತಾಲೂಕಿನ ಗುಡ್ಡದ ನೇರಳೆಕೆರೆ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಶಾಲೆಯ ಶೌಚಗೃಹ ಕ್ಲೀನ್ ಮಾಡಿಸಿದ ಶಿಕ್ಷಕರು ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಇದೀಗ ಪೋಷಕರು ಒತ್ತಾಯ ಮಾಡಿದ್ದಾರೆ. ಪೋಷಕರು ಒತ್ತಾಯ ಮಾಡಲೇಬೇಕು, ಇದನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸಬೇಕು. ಸಾಧ್ಯವಾದರೆ ಶಿವಮೊಗ್ಗದ ಆ ಶಾಲೆಯಲ್ಲಿರುವಂತಹ ಆ ಶಾಲೆಯಲ್ಲಿ ಆ ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸಿರುವಂತಹ ಪೋಷಕರು ಅಲ್ಲಿಗೆ ಬಂದರೆ ಒಳ್ಳೆಯದು. ರಿಪಬ್ಲಿಕ್ ಕನ್ನಡ ಕ್ಯಾಮರಾ ಅಲ್ಲೇ ಇರುತ್ತೆ. ಇಂಥದ್ದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಮೊನ್ನೆ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ವಿ, ನಮ್ಮ ರಿಪೋರ್ಟರ್ಗಳ ನಂಬರ್ ಕೂಡ ಕೊಟ್ಟಿದ್ವಿ. ಯಾರಿಗಾದರೂ ಇಂಥದ್ದು ಕಂಡು ಬಂದರೆ ಕರೆ ಮಾಡಿ ಹೇಳಿ ಅಂತ. ಶಾಲಾ ಶಿಕ್ಷಕರ ವಿರುದ್ಧ ಶಿವಮೊಗ್ಗ AC ಅವರಿಗೆ ದೂರು ಕೂಡ ನೀಡಲಾಗಿದೆಯಂತೆ. ದಲಿತ ಸಂಘರ್ಷ ಸಮಿತಿಯಿಂದ AC ಸತ್ಯನಾರಾಯಣ ಅವರಿಗೆ ದೂರನ್ನು ನೀಡಲಾಗಿದೆ. ಮಕ್ಕಳನ್ನು ಶಿಕ್ಷಕರು ದುರ್ಬಳಕೆ ಮಾಡಿಕೊಂಡ ಆರೋಪ. ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಸಂಘಟನೆ ಹಾಗೂ ಪೋಷಕರ ಒತ್ತಾಯ. ಜೊತೆಗೆ ರಿಪಬ್ಲಿಕ್ ಕನ್ನಡ ಕೂಡ ಈ ಶಿಕ್ಷಕರ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಕೂಡ ಸಪೋರ್ಟ್ ಮಾಡ್ತೇವೆ. ಯಾಕೆಂತಂದರೆ ಮೊನ್ನೆ ಕೋಲಾರದಲ್ಲಾದಾಗ ಮತ್ತು ಬೆಂಗಳೂರಲ್ಲಾದಾಗ ಮುಖ್ಯ ಶಿಕ್ಷಕಿಯನ್ನು ಉಚ್ಚಾಟಿಸೋ ತನಕ ನೋಡಿ, ಮೊದಲು ಕೋಲಾರದಲ್ಲಾಗಿತ್ತು ಮಲಗುಂಡಿಯನ್ನು ಕ್ಲೀನ್ ಮಾಡಿಸೋದು ತಕ್ಷಣವೇ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಜರುಗಿಸಲಾಗಿದೆ. ಅದಾದ ನಂತರ ಬೆಂಗಳೂರಿನಲ್ಲಿ ಮುಖ್ಯ ಶಿಕ್ಷಕಿಯನ್ನು ಅಮಾನತು ಮಾಡಲಾಗಿದೆ. ಇದೀಗ ಶಿವಮೊಗ್ಗದಲ್ಲೂ ಕೂಡ ಶೌಚಾಲಯ ಕ್ಲೀನ್ ಮಾಡಿಸುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಈ ದೃಶ್ಯಗಳು. ಇಂಥ ಒಂದು ವಿಚಾರವನ್ನು ಬಿಟ್ಟು ಬಿಡುವ ಪ್ರಶ್ನೆ ಇಲ್ಲ. ಶಿಕ್ಷಣ ಸಚಿವರ ತವರೂರು ಶಿವಮೊಗ್ಗ ಜಿಲ್ಲೆಯಿಂದ ಯಾರು ನೆಕ್ಸ್ಟ್ MP ಆಗಬೇಕು ಅಂತೇಳಿ ಫೈಟ್ ಆಗ್ತಾ ಇರುತ್ತೆ. BJPಯಿಂದ ಯಾರು, ಕಾಂಗ್ರೆಸ್ಸಿಂದ ಯಾರು, JDSಯಿಂದ ಯಾರು, ಈ ಥರ ಫೈಟ್ಗಳಾಗುತ್ತೆ. ಬಿಟ್ಟರೆ ನಮ್ಮ ಶಾಲೆಗಳು, ನಮ್ಮ ಮಕ್ಕಳನ್ನು ಯಾವ ರೀತಿ ನಾವು
ಓಕೆ, ಭೀಮಾ ನಾಯಕ್ ನಮ್ಮ ರಿಪೋರ್ಟರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಭೀಮಾ ನಾಯಕ್, ಯಾವ ರೀತಿ ಇದು ಪ್ರಚಲಿತವಾಯಿತು, ಅಂದರೆ ಪ್ರಚಾರಕ್ಕೆ ಬಂತು ಈ ಸುದ್ದಿ? ಮೊನ್ನೆ ಕೂಡ ಹಲವು ನಮ್ಮೆಲ್ಲ ರಿಪೋರ್ಟರ್ಗಳ ನಂಬರ್ ಕೂಡ ಕೊಟ್ಟಿದ್ವಿ. ಯಾರಾದರೂ ಯಾವುದೇ ಶಾಲೆಗಳಲ್ಲಿ ಈ ಥರ ಮಕ್ಕಳ ಕೈಯಿಂದ ಶೌಚಾಲಯ ಕ್ಲೀನ್ ಮಾಡಿಸ್ತಾ ಇದ್ದರೆ ಖಂಡಿತವಾಗ್ಲೂ ರಿಪಬ್ಲಿಕ್ ಕನ್ನಡ ಅವ್ರ ಜೊತೆ ಇರುತ್ತೆ ಅಂತ ಹೇಳಿ. ಈಗಿನ ಲೇಟೆಸ್ಟ್ ಅಪ್ಡೇಟ್ ಏನಿದೆ, ಇದು ಹೆಂಗೆ ಗೊತ್ತಾಯಿತು? ದಲಿತ ಸಂಘರ್ಷ ಸಮಿತಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಏನು ಕಾರಣ? ಜಯಪ್ರಕಾಶ್, ಏನು ಅಂದ್ರೆ ಭದ್ರಾವತಿ ತಾಲೂಕಿನ ಕುಮಾರನಹಳ್ಳಿ ಗ್ರಾಮ ಪಂಚಾಯತ್ ಏನಿದೆ ಅಲ್ಲಿ ಬರುವಂತಹ ನೇರಳೆ ಹಳ್ಳ ಏನಿದೆ ಅಲ್ಲಿ ಬರುವಂತ ಸ್ಕೂಲಲ್ಲಿ ಈ ವಿದ್ಯಾರ್ಥಿಗಳಿಂದ ಶೌಚಾಲಯವನ್ನ ಸ್ವಚ್ಛಗೊಳಿಸಿರುವಂತ ಪ್ರಕರಣ ನಡೆದಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಂಘರ್ಷ ಸಮಿತಿಯ ಮುಖಂಡರಿದ್ದಾರೆ. ಅವರು ಶಿವಮೊಗ್ಗ ಉಪವಿಭಾಗಾಧಿಕಾರಿಗಳು AC ಇದ್ದಾರೆ, ಅವರಿಗೆ ಸಹ ದೂರನ್ನ ಸಹ ಈಗಾಗಲೇ ನೀಡಿರುವಂತದ್ದು. ಇಂಥ ರೀತಿಯ ಹೇಯ ಕೃತ್ಯಗಳನ್ನ ಮಕ್ಕಳ ಕೈಯಲ್ಲಿ ಮಾಡಿಸ್ತಿದ್ದಾರೆ. ಹಾಗಾಗಿ ಇಂಥವರ ವಿರುದ್ಧ ಮುಖ್ಯ ಶಿಕ್ಷಕರಿದ್ದಾರೆ ಶಂಕರಪ್ಪ ಅಂತೇಳಿ, ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು. ಇಲ್ಲವಾದರೆ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನ ನಡೆಸ್ತೇವೆ ಅಂತೇಳಿ ಈಗಾಗಲೇ ದಲಿತ ಸಂಘಟನೆಯ ಮುಖಂಡರು ಈಗಾಗಲೇ AC ಅವರಿಗೆ ದೂರನ್ನ ಸಹ ನೀಡಿರುವಂತದ್ದು. ಜಯಪ್ರಕಾಶ್, ಈ ತರದ ಘಟನೆಗಳು ಈ ಹಿಂದೆ ಸಹ ಆಗಿತ್ತು. ಈಗ ಮತ್ತೆ ಈ ಘಟನೆ ಆದ ನಂತರದಲ್ಲಿ ಈಗ ಬೆಳಕು ಸಾಮಾಜಿಕ ಜಾಲದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ. ಹಾಗೇನೆ ಈ ಘಟನೆ ಕುರಿತು ಸಾಕಷ್ಟು ವ್ಯಾಪಕ ಟೀಕೆ ಸಹ ಶಿಕ್ಷಕರ ಮೇಲೆ ಕೇಳಿ ಬರ್ತಿರುವಂತದ್ದು. ಜಯಪ್ರಕಾಶ್, ಇಲ್ಲ, ಈಗ ಈ ಹಿಂದೆಲ್ಲ ಭಾಳ ನಿಜ, ಎಲ್ಲರ ಒಂದು ಕಾಲಘಟ್ಟದಲ್ಲಿ ಆಗ್ತಾ ಇತ್ತು. ಸೇವನಾ ವಾರ ಅನ್ನುವಂಥ ರೀತಿಯಲ್ಲಿ ಮಾಡ್ತಾಯಿದ್ರು. ಮಹಾತ್ಮ ಗಾಂಧಿಯವರ ಜನ್ಮದಿನದ ನಿಮಿತ್ತ ಎಲ್ಲ ಸೇವೆಗಳನ್ನು ಮಾಡ್ತಾಯಿದ್ರು. ಈಗಾದರೆ ಬೇರೆ ಬೇರೆ ಶಾಲೆಗಳಲ್ಲಿ ತರಕಾರಿ ತೋಟ ಮಾಡೋದು ಅಥವಾ ಬೇರೆ ಅದನ್ನೆಲ್ಲ ಯಾರು ಬೇಡ ಅಂತ ಹೇಳೋದಿಲ್ಲ. ಬಟ್ ಶೌಚಾಲಯ ಕ್ಲೀನ್ ಮಾಡೋಂಥ ವಿಚಾರದಲ್ಲಿ SDP ಇರುತ್ತಲ್ಲ, ಅವ್ರದ್ದೊಂದು ಸಭೆ ಇರುತ್ತಲ್ಲ, ರಕ್ಷಕ ಶಿಕ್ಷಕರ ಸಂಘದ ಸಭೆ ಇರುತ್ತಲ್ಲ, ಅವ್ರು ಏನು ತಿಂತಾರಂತೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಯಾರೇನು ಮಾಡ್ತಾ ಇದ್ದಾರೆ ಅಂತೇಳಿ. 4,500 ರೂಪಾಯಿ ವರ್ಷಕ್ಕೆ ಸರ್ಕಾರ ಕೊಡುತ್ತೆ. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಗ್ರಾಮೀಣ ಭಾಗದಲ್ಲಿ ಸಾಕಲ್ವಾ ಅದು? ಒಂದು ತಿಂಗಳಿಗೊಮ್ಮೆ ಆದರೂ ಕರೆಸಿ ಒಂದು 500 ರೂಪಾಯಿ ಕೊಟ್ಟು ಕ್ಲೀನ್ ಮಾಡಿಸ್ಬೋದಲ್ವಾ? ಯಾಕೆ ಹಿಂಗೆ ಆಗ್ತಾ ಇದೆ? ಅಲ್ಲಿ ಆಗ್ತಿರೋಂಥ ತೊಂದರೆ ಏನು ಭೀಮಾ? ಶೌಚಾಲಯ ಇದೆ. ಅವ್ರು ಹೇಳೋ ಪ್ರಕಾರ ಅಂದ್ರೆ ಶಿಕ್ಷಕರು ನಾವು ಈಗಾಗಲೇ 2 ಬಾರಿ ಅವರಿಗೆ ಕರೆಯನ್ನ ಮಾಡಿದ್ವಿ, ಆದ್ರೆ ಯಾವುದೇ ರೀತಿಯ ರೆಸ್ಪಾನ್ಸ್ ಸಹ ಅವರು ನೀಡಲೇ ಇಲ್ಲ, ಕಾಲನ್ನ ರಿಸೀವ್ ಮಾಡಲೇ ಇಲ್ಲ. ಹಾಗಾಗಿ ಇಲ್ಲಿ ನಡೆದಿರುವಂತ ಘಟನೆ ಅಂದ್ರೆ ಮಕ್ಕಳ ಕೈಯಲ್ಲಿ ಶೌಚಾಲಯವನ್ನ ಕ್ಲೀನ್ ಮಾಡಿಸ್ತಾರೆ, ಅದನ್ನ ಒಬ್ರು ವಿಡಿಯೋನ ಮಾಡ್ಕೊಂಡಿರುವಂತದ್ದು. ಈ ರೀತಿಯ ಘಟನೆಗಳು ಈ ಹಿಂದೆ ಸಹ ಸ್ಕೂಲಲ್ಲಿ ನಡೆದಿದೆ. ಹಾಗಾಗಿ ಅದನ್ನ 1-2 ಬಾರಿ ಅವರು ಹೇಳಿದಾರಂತೆ. ಅದಾದ ನಂತರ ಇವ್ರು ಮಾತು ಕೇಳದೆ ಇದ್ದಾಗ ಅದನ್ನ ವಿಡಿಯೋ ಮಾಡಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿರುವಂತದ್ದು. ಹಾಗೇನೆ ಮುಖಂಡರೇನು ದಲಿತ ಸಮಿತಿಯ ಸಂಘಟನೆಯ ಮುಖಂಡರಿದ್ದಾರೆ, ಅವರು AC ಅವರಿಗೂ ಸಹ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಿದೆ. ಆದ್ರೂ ಸಹ ಅಲ್ಲಿನ ಶಿಕ್ಷಕರು ಇಲ್ಲಿಯವರೆಗೆ ಎಚ್ಚೆತ್ಕೊಂಡಿಲ್ಲ. ಹಾಗಾಗಿ ಕೂಡಲೇ ಅವರನ್ನ ಕ್ರಮ ಕೈಗೊಳ್ಳಬೇಕು, ಹಾಗೆ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಅವರು ಆಗ್ರಹವನ್ನ ಸಹ ಮಾಡಿರುವಂತದ್ದು. ಜಯಪ್ರಕಾಶ್, ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಇದನ್ನು ಇಲ್ಲಿಗೆ ಬಿಡುವಂಥ ಪ್ರಶ್ನೆ ಇಲ್ಲ. BO ಈ ಕ್ಷಣಕ್ಕೆ ಅಲ್ಲಿಗೆ ಬರಬೇಕು, ತಕ್ಷಣ ಸಂಬಂಧಪಟ್ಟ ಶಿಕ್ಷಕರನ್ನು ಅಮಾನತು ಮಾಡಬೇಕು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮತ್ತು ಶಿಕ್ಷಣ ಇಲಾಖೆ 3 ಕಡೆ ಇಂಥ ಘಟನಾವಳಿಗಳಾಗ್ತಾ ಇದ್ರೂ ಕೂಡ ಏನು ಮಲ್ಕೊಂಡಿದೆಯಾ ಶಿಕ್ಷಣ ಇಲಾಖೆ? ಏನು ಬಲಪಂಥೀಯ ಓದಬೇಕಾ, ಎಡಪಂಥೀಯ ಓದಬೇಕಾ, ಮಧ್ಯಪಂಥೀಯ ಓದಬೇಕಾ, ಇದರ ಬಗ್ಗೆನೂ ತಲೆ ಕೆಡಿಸ್ಕೊತೀರಾ? ಮಕ್ಕಳಿಗೆ ಶಿಕ್ಷಣ ಕೊಡ್ತೀರಾ? ನಿಮ್ಮ ಕೆಟ್ಟ ರಾಜಕಾರಣವನ್ನು ಮಕ್ಕಳ ಮೇಲೆ ಯಾಕೆ ತುಂಬ್ತೀರಿ? ನೋಡಿ, ಇದು 3 ಕಡೆ ಆದಂಥದ್ದು. ಬೆಂಗಳೂರು, ಕೋಲಾರ, ಶಿವಮೊಗ್ಗದಲ್ಲಿ ಈ ಹಿಂದೆ ಆದಂಥ ಘಟನಾವಳಿಗಳಿದು. ಬೆಂಗಳೂರು, ಕೋಲಾರ, ಶಿವಮೊಗ್ಗ, ಬೇಕಿದ್ರೆ ಬೆಂಗಳೂರು, ಕೋಲಾರ, ಶಿವಮೊಗ್ಗಕ್ಕೆ ಶಿವಮೊಗ್ಗ ACಗೆ ದೂರು ಕೂಡ ನೀಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಲಿತ ಸಂಘರ್ಷ ಸಮಿತಿಯವರು AC ಸತ್ಯನಾರಾಯಣ್ ಅವರಿಗೆ ದೂರು ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ಸ್ ಕೂಡ ಇದೆ. ಮಕ್ಕಳನ್ನ ಶಿಕ್ಷಕರು ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪದಡಿಯಲ್ಲಿ ದೂರು ಕೂಡ ನೀಡಲಾಗಿದೆ. ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಸಂಘಟನೆ ಜೊತೆಗೆ ಪೋಷಕರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಕೋಲಾರದಲ್ಲೂ ಕೂಡ ಇಂತಹ ಘಟನೆಗಳು ನೋಡಿದ್ವಿ ನಾವು. ಇದರ ಬೆನ್ನಲ್ಲೇ ಈಗ ಶಿವಮೊಗ್ಗದಲ್ಲೂ ಕೂಡ ಇಂಥದ್ದೇ ಒಂದು ಅಮಾನವೀಯ ಘಟನೆ ನಡೆದು ಹೋಗಿದೆ. ಬರಗೈಯಲ್ಲಿ ಆ ಮಕ್ಕಳು ಶೌಚಾಲಯ ಸ್ವಚ್ಛ ಮಾಡ್ತಾ ಇರುವಂತಹ ದೃಶ್ಯ.
ಕೋಲಾರದಲ್ಲಿ ಮಲಗುಂಡಿಗೆ ಇಳಿಸಿ ಮಕ್ಕಳಿಂದ ಯಾವ ರೀತಿ ಸ್ವಚ್ಛತಾ ಕಾರ್ಯ ಆಗಿತ್ತು ಅನ್ನೋದನ್ನ ಗಮನಿಸಿದ್ವಿ. ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಯಿತು. ಅಲ್ಲಿ ಕ್ರಮ ಕೂಡ ಆಯಿತು ಶಿಕ್ಷಕರ ವಿರುದ್ಧ. ಇಲ್ಲಿ ಕ್ರಮ ಯಾವಾಗ ಅನ್ನೋದು ಪ್ರಶ್ನೆ ಆಗುತ್ತೆ. ಕ್ರಮ ತೆಗೆದುಕೊಳ್ಳೋ ತನಕ ಕೂಡ ಈ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಬಿಡಲ್ಲ. ಕೋಲಾರದ ಸುದ್ದಿಯ ಬಳಿಕ ಶಿವಮೊಗ್ಗದಲ್ಲೂ ಕೂಡ ಅಂತದ್ದೇ ಒಂದು ಘಟನೆ ಮರುಕಳಿಸಿದೆ. ಇವ್ರ ಮಕ್ಕಳಾದ್ರೆ ಇದೇ ರೀತಿ ಮಾಡಿಸ್ತಾರ? ಯಾವುದೇ ಮಕ್ಕಳಾಗ್ಲಿ ಈ ರೀತಿ ಮಾಡಿಸೋ ಹಾಗಿಲ್ಲ. ಆದ್ರೂ ಕೂಡ ಬರಿಗೆಯಲ್ಲಿ ಶೌಚಾಲಯ ಸ್ವಚ್ಛಗೊಳಿಸಿದ್ ಯಾಕೆ? ಶಿಕ್ಷಕರ ಅನತಿಯಂತೆ ಕೆಲಸಗಳಾಗುತ್ತೆ. ಯಾಕೆ ಶಿಕ್ಷಕರು ಇಂಥ ಕೆಲಸ ಮಾಡಿಸಿದ್ರು ಮಕ್ಕಳಿಂದ? ಇದು ಅಪರಾಧ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗೋ ತನಕ ಕೂಡ ಬಿಡಲ್ಲ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗುತ್ತೆ. ಶಿಕ್ಷಣ ಸಚಿವರ ತವರಲ್ಲೇ ಇಂಥದ್ದೊಂದು ಘಟನೆ ನಡೆದಿರೋದು ನಾಚಿಕೆಗೇಡಿನ ಸಂಗತಿ ಅಂತ ಅನ್ಸುತ್ತೆ. ಇದೇ ಕಾರಣಕ್ಕೆ ಅವರ ಪೋಷಕರು, ಮಕ್ಕಳ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬಟ್ ಯಾವ ಅಧಿಕಾರಿಯೂ ಕೂಡ